ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಒಂದೇ ತರ ಕುಚ್ಚು ಹಾಕಿ ಬೇಜಾರಾಗಿದ್ರೆ ಈ ತರ ಡಿಸೈನ್ಸ್ ಗಳನ್ನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗಷ್ಟೇ ಕಲಿತಾ ಇದ್ದೀನಿ, ಕುಚ್ಚು ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋರು ಕೂಡ ನೀವು ಈಸಿಯಾಗಿ ಮಾಡ್ಕೋಬಹುದು. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಪಿಕಾಕ್ ಗ್ರೀನ್ ಇದೆ, ಹಾಗೆ ಗೋಲ್ಡ್ ಜರಿ ಬಂದಿದೆ. ಸೀರೆ ಪೂರ್ತಿ ಸಿಂಗಲ್ ಕಲರ್ ಇದೆ, ಆದ್ರೆ ಫುಲ್ಲು ಗೋಲ್ಡ್ ಜರಿ ಬಂದಿದೆ ಸೀರೆ ಪೂರ್ತಿ. ನೋಡಿ ಈ ತರ. ಇದಕ್ಕೆ ನಾನು ಯಾವ ತರ ಕಲರ್ ಕಾಂಬಿನೇಷನ್ ಮಾಡ್ಕೋತಿದ್ದೀನಿ ಅಂದ್ರೆ, ಪಲ್ಲು ಕಲರ್ ಪಿಕಾಕ್ ಗ್ರೀನ್ ಇದೆಯಲ್ಲ, ಇದರಲ್ಲಿ ಬ್ಲೂ ಕಾಣಿಸ್ತಾ ಇದೆ. ಆಕ್ಚುಲಿ ಇರೋದಿದು ಪಿಕಾಕ್ ಗ್ರೀನ್ ಕಲರ್ ಇದೆ. ಹಾಗೆ ಈ ಕಲರ್ದು ನಾನು ಸೇಮ್ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 6 ಎಳೆ ದಾರ, ಹಾಗೆ ಗೋಲ್ಡ್ ಕಲರ್. ಇದು ಗೋಲ್ಡ್ ಬಂದು ಚೇಂಜ್ ಇದೆ, ಇದರಲ್ಲಿ ಬಂದಿದೆ ಅಲ್ಲ ಗೋಲ್ಡ್, ಇದು ಯೆಲ್ಲೋಯಿಶ್ ಇದೆ, ಸ್ವಲ್ಪ ಈ ತರ ಶೇಡಿಂಗ್ ಇದೆ. ಅದಕ್ಕೋಸ್ಕರ ನಾನು ಈ ಗೋಲ್ಡ್ ಯೆಲ್ಲೋನ ತಗೊಂಡಿದ್ದೀನಿ. ಹಾಗೆ ಜರಿ ಥ್ರೆಡ್ ಬೇಕಾಗುತ್ತೆ, ಒಂದು ನಾರ್ಮಲ್ ನೀಡಲ್. ಇದಕ್ಕೆ ಒಂದು 2 ಎಳೆ ಪೋಣಿಸ್ಕೊಂಡು ಇಟ್ಕೊಳ್ಳಿ. ಹಾಗೆ ಫ್ಲವರ್ ಬೀಡ್ಸ್ ಗಳನ್ನ ಬಳಸ್ತಾ ಇದೀನಿ, ಚಿಕ್ಕ ಸೈಜು. ಇದರಲ್ಲಿ ದೊಡ್ಡ ಸೈಜ್ ಕೂಡ ಬರುತ್ತೆ, ನಾನಿಲ್ಲಿ ಚಿಕ್ಕ ಸೈಜ್ದು ಬಳಸ್ತಾ ಇದ್ದೀನಿ ಫ್ಲವರ್ ಬೀಡ್ಸ್. ಈ ಒಂದೇ ತರದ ಬೀಡ್ಸ್ ಮಾತ್ರ ಬಳಸ್ತಾ ಇರೋದು. ನೀವು ಮೊದಲೇ ಮಾರ್ಕನ್ನ ಮಾಡಿ ಇಟ್ಕೋಬಹುದು, ಬೇಡ ಅಂದ್ರೆ ಬೆರಳಳತೆಯಿಂದ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಬಿಗ್ ಸೈಜ್ದು ನಾರ್ಮಲ್ ನೀಡಲ್ ಬೇಕಾಗುತ್ತೆ ಈ ಡಿಸೈನ್ ಅನ್ನ ಮಾಡೋದಕ್ಕೆ. ನೋಡಿ ಈ ಸೈಜ್ದು ನಾರ್ಮಲ್ ನೀಡಲ್ ಬೇಕಾಗುತ್ತೆ. ಇದಕ್ಕೆ ನೋಡಿ ಈ 6 ಎಳೆ ದಾರನ ಪೋಣಿಸ್ಕೊಂಡು ಇಟ್ಕೋಬೇಕು. ಈ 6 ಎಳೆ ದಾರ ಇದರಲ್ಲಿ ಪೋಣಿಸ್ಕೋತೀನಿ. ಇವಾಗ ನೆಕ್ಸ್ಟ್ ಏನ್ ಮಾಡೋದಂತ ನೋಡೋಣ. 120 ಎಳೆ ಇರುವಂತಹ ಈ ತರ ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಈ ತರ ಗಮ್ಮನ್ನ ಹಚ್ಚಿ ಮುಂದ್ಗಡೆ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ತರ ಮಾಡ್ಕೋಬೇಕಂತ ಆಲ್ರೆಡಿ ನಾನು ತೋರಿಸಿದ್ದೀನಿ. ನಾನು ಹಾಗೆ ಸ್ಟ್ರೈಟ್ನರ್ ಇಂದ ಸ್ಟ್ರೈಟ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ದಪ್ಪ ಬೇಕಿದ್ರೆ ದಪ್ಪ ಮಾಡ್ಕೊಳ್ಳಿ, ಇನ್ನು ತೆಳು ಬೇಕಿದ್ರೆ ಲಾಸ್ಟ್ ಒಂದು 110 ಎಳೆವರೆಗೂ ನೀವು ಮಾಡ್ಕೋಬಹುದು. 180 ಎಳೆವರೆಗೂ ಕೂಡ ಮಾಡ್ಕೋಬಹುದು. 110ರಿಂದ 180 ಎಳೆವರೆಗೂ ಮಾಡ್ಕೋಬಹುದು ಕುಚ್ಚು. ಸೀರೆಯಲ್ಲಿ ಬರೀ ಪಿಕಾಕ್ ಗ್ರೀನ್ ಮತ್ತೆ ಗೋಲ್ಡ್ ಇರೋದ್ರಿಂದ ಈ 2 ಕಲರ್ಗಳನ್ನ ನಾನು ಕುಚ್ಚುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ 6 ಎಳೆ ದಾರ ಇದಕ್ಕೆ ಪೋಣಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈ ತರ ಸೀದಾ ಕಡೆಯಿಂದಾನೇ ಹಾಕೊಳ್ಳಿ. ಇದು ಪಲ್ಲು ಅಲ್ಲ, ಪಲ್ಲು ಸೀದಾ ಕಡೆಯಿಂದಾನೇ ನೀವು ಹಾಕೋಬೇಕಾಗತ್ತೆ. ಇಲ್ಲಿಂದ ಈ ತರ ತಗೊಂಡ್ ಬನ್ನಿ, ಕೆಳಗಡೆಯಿಂದ ಈ ದಾರನ ಈ ತರ ತಂದು ಒಂದು ಸ್ವಲ್ಪ ಉದ್ದ ಬಿಟ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದಿಷ್ಟು ಉದ್ದಕ್ಕೆ ಬಿಟ್ಕೊಳ್ಳಿ. ಇಷ್ಟು ಉದ್ದಕ್ಕೆ ಬಿಟ್ಕೊಂಡು ಇದಕ್ಕೆ ಒಂದು ಗಂಟನ್ನ ಕಟ್ಕೊಳ್ಳಿ. ಈ ತರ ನಾರ್ಮಲ್ ನಾಟನ್ನ ಹಾಕಬೇಕು. ಈ ತರ ನಾಟ್ ಹಾಕೊಳ್ಳಿ. ಮತ್ತೆ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇನೆ ಮತ್ತೆ ಈ ತರ ತಂದು ಸೇಮ್ ಇದು ಎಷ್ಟು ಉದ್ದ ತಗೊಂಡಿರ್ತೀವೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಕಟ್ ಮಾಡ್ಕೋಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೆಯುತ್ತೆ, ಕರೆಕ್ಟ್ ಆಗಿ ಅಷ್ಟೇ ಉದ್ದ ಅಂತ ಏನಿಲ್ಲ. ಈ ತರ ಗಂಟುಗಳನ್ನ ಮೊದಲು ಸೀರೆ ಪೂರ್ತಿ ಮಾಡ್ಕೋಬೇಕು. ಈ ತರ ಮೊದಲು ಸೀರೆ ಪೂರ್ತಿ ಮಾಡ್ತಾ ಬನ್ನಿ. ನಾನೀಗ ತೋರಿಸಿದ್ನಲ್ಲ, ಈ ತರ ಮಾಡ್ಕೊಳ್ಳಿ. ನೋಡಿ ಈ ತರ ಮಾಡ್ಕೊಂಡಿದ್ದೀನಿ. ಮೊದಲು ಇಷ್ಟು ಹಾಕಿ ತೋರಿಸ್ತಾ ಇದ್ದೀನಿ, ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ನಾನು ಇಷ್ಟು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮಾಡ್ಕೋತೀನಿ. ಕಂಪ್ಲೀಟ್ ಆಗಿ ಇವಾಗ ಡಿಸೈನ್ ತೋರಿಸ್ಬಿಡ್ತೀನಿ. ಇವಾಗ ನಾನು ಒಂದು ಕಾಟನ್ ಥ್ರೆಡ್ಡನ್ನು ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಇಲ್ಲಿ ಒಂದು ಗಂಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಿದೆಯಲ್ಲ, ಈ ಥರ ಬರಬೇಕಿದು ರೌಂಡ್ ಶೇಪಲ್ಲಿ. ಇದನ್ನು ನೋಡಿ ಇದರ ಒಳಗಡೆ ಹಾಕಿ ಈ ಥರ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಹಾಕ್ಕೊಂಡು ಈ ಬೀಡ್ಗಳನ್ನು ಇದಕ್ಕೆ ಪೋಣಿಸ್ಕೋಬೇಕು. ಇವಾಗ ಈ ಥರ ಮಾಡೋದ್ರಿಂದ ತುಂಬಾ ಸಲೀಸಾಗಿ ಬೀಡನ್ನು ಇದರ ಒಳಗಡೆ ಹಾಕ್ಬೋದು. ನೋಡಿ ಈ ಥರ ಬೀಡ್ ಹಾಕಿದ ಮೇಲೆ ಇದಕ್ಕೆ ಒಂದು ಗಂಟನ್ನು ಕಟ್ಕೊಳ್ಳಿ, ಇಲ್ಲಾಂದರೆ ಬೀಡು ಕೆಳಗಡೆ ಜರ್ದು ಬೀಳುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಗಂಟನ್ನು ಹಾಕಿ ಬೀಡ್ ಕೆಳಗಡೆ. ನೀವು ಕ್ರೋಶಾ ನೀಡಲಿಂದ ಕೂಡ ಹಾಕ್ಕೋಬೋದು. ನಮಗೆ ಕ್ರೋಶಾ ನೀಡಲ್ ಯೂಸ್ ಮಾಡೋದಕ್ಕೆ ಬರಲ್ಲ ಅಂದರೆ ಈ ಥರ ಟ್ರೈ ಮಾಡಿ. ಬೀಡನ್ನು ಈ ಥರ ಪೋಣಿಸ್ಕೊಂಡು ಇದ್ರ ಒಳಗಡೆ ಈ ಥರ ತುಂಬಾ ಸುಲಭವಾಗಿ ಹಾಕ್ಕೋಬೋದು. ಇಲ್ಲಿ ಒಂದು ಗಂಟನ್ನು ಹಾಕಬೇಕು. ಇವಾಗ ಈ ಥರ ಎಲ್ಲ ಥ್ರೆಡ್ಗಳಿಗೂ ಬೀಡ್ಸ್ಗಳನ್ನು ಹಾಕಿ. ನೋಡಿ ಈ ಥರ ಬೀಡ್ಸ್ಗಳನ್ನು ಹಾಕಿದ ಮೇಲೆ ಎಲ್ಲ
ಬೀಡ್ ಕೆಳಗಡೆನೂ ಕೂಡ ಈ ಥರ ಗಂಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎರಡೆರಡನ್ನು ಸೇರಿ ಗಂಟನ್ನು ಹಾಕಬೇಕು. ಈ ಫಸ್ಟ್ ಎರಡನ್ನು ಸೇರಿ ಈ ಥರ ಗಂಟು ಕಟ್ಕೊಳ್ಳಿ. ನೋಡಿ ಈ ಥರ. ನೆಕ್ಸ್ಟ್ ಮತ್ತೆ ಈ ಎರಡನ್ನು ಸೇರಿ ಗಂಟನ್ನು ಹಾಕಬೇಕು. ಈ ಥರ ಸೀರೆ ಪೂರ್ತಿ ಮಾಡ್ತಾ ಹೋಗಬೇಕು. ಮೊದಲು ಒಂದು ಸ್ಟೆಪ್ಪು ಪೂರ್ತಿಯಾಗಿ ಥ್ರೆಡ್ಡನ್ನು ಹಾಕಬೇಕು. ಅದಾದಮೇಲೆ ಪೂರ್ತಿ ಎಲ್ಲ ಥ್ರೆಡ್ಗಳಿಗೂ ಬೀಡ್ಗಳನ್ನು ಹಾಕಿ ಗಂಟನ್ನು ಹಾಕಬೇಕು. ನೆಕ್ಸ್ಟ್ ಆ ಬೀಡ್ಗಳಾದಮೇಲೆ ಈ ಥರ ಎರಡೆರಡನ್ನು ಸೇರಿ ಗಂಟನ್ನು ಕಟ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಜಾಸ್ತಿ ಗೋಲ್ಡ್ ಜರಿ ಬಂದಿರೋದ್ರಿಂದ ಈ ಬೀಡ್ಗೂ ಇದಕ್ಕೂ ತುಂಬಾ ಮ್ಯಾಚ್ ಆಗಿದೆ. ಹಾಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆವಾಗಲೇ ತೋರಿಸಿದ್ನೆಲ್ಲ ಕುಚ್ಚು 120 ಎಳೆ ಇದೆ. ಹಾಗೆ ಇಲ್ಲಿ 6 ಎಳೆ ಡಬಲ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. 12 ಎಳೆ ಪ್ಲಸ್ 12 ಎಳೆ 24 ಎಳೆ ಕುಚ್ಚು ಇಲ್ಲೂ ಕೂಡ ಇರುತ್ತೆ. ಇದು ಕೂಡ 120 ಎಳೆ. ಅದಕ್ಕೋಸ್ಕರ ಇದನ್ನು ಕಡಿಮೆ ತಗೋಬೇಕು. ಯಾಕಂದರೆ ಇಲ್ಲೂ ಕೂಡ ಥ್ರೆಡ್ ಬರುತ್ತಲ್ಲ, ಅದಕ್ಕೋಸ್ಕರ ಇದ್ರ ಒಳಗಡೆ ಹಾಕಿ ಕುಚ್ಚು ನೋಡ್ಕೊಳ್ಳಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ. ಇಲ್ಲಿ ಆಲ್ರೆಡಿ ಇರುವಂತಹ ಥ್ರೆಡ್ ಇದೆಯಲ್ಲ, ಅದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಇಟ್ಕೊಳ್ಳಿ. ನೋಡಿ ಈ ಥರ ಇಟ್ಕೋಬೇಕು. ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ ಇರುತ್ತಲ್ಲ, ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರಬೇಕು. ಸ್ವಲ್ಪ ಜರಿ ಥ್ರೆಡ್ ಹಾಗೆ ಬಿಟ್ಕೊಂಡು ಸ್ಟಾರ್ಟಿಂಗಲ್ಲೇ ಒಂದು ಲಾಕನ್ನು ಮಾಡಬೇಕು. ಈ ಥರ ಸ್ಟಾರ್ಟಿಂಗಲ್ಲೇ ಲಾಕನ್ನು ಮಾಡ್ಕೊಳ್ಳೋದ್ರಿಂದ ಕುಚ್ಚು ಕೈಯಿಂದ ಜರುಗೋದಿಲ್ಲ. ಅದಾದಮೇಲೆ ಒಂದು 3 ರಿಂದ 4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಇವಾಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕುಚ್ಚು. ಇದೇ ಥರ ಪಕ್ಕದಲ್ಲೇ ಸೇಮ್ ಕಲರ್ದು ಇನ್ನೊಂದು ಕುಚ್ಚು ಹಾಕ್ಕೊಂಡಿದ್ದೀನಿ. ಫಸ್ಟ್ ಒಂದು ಕುಚ್ಚು ನಾವು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಅಷ್ಟೇ ಉದ್ದಕ್ಕೆ ನಾವು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನಿವಾಗ ಕಲರ್ ಚೇಂಜ್ ಮಾಡ್ಕೋತೀನಿ. ಆವಾಗಲೇ ತೋರಿಸಿದ್ನೆಲ್ಲ ಗೋಲ್ಡ್ ಕಲರ್ ಮತ್ತು ಪಿಕಾಕ್ ಗ್ರೀನ್ ಅಂತ, ಇವಾಗ ಗೋಲ್ಡ್ ಕಲರನ್ನು ಹಾಕ್ತಾ ಇದ್ದೀನಿ. ಇದು ನೋಡಿ ಕುಚ್ಚು ಹಾಕುವಾಗ ಸ್ವಲ್ಪ ಅಡ್ಡ ಬರುತ್ತೆ, ಅದಕ್ಕೋಸ್ಕರ ಒಂದಿಷ್ಟಿಷ್ಟು ಕಟ್ ಮಾಡ್ಕೊಂಡ್ಬಿಡಿ. ಕರೆಕ್ಟಾಗಿ ಈ ಥ್ರೆಡ್ಡು ಮಿಡಲ್ನಲ್ಲಿ ಬರೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಈ ಥರ ಇಟ್ಕೊಂಡು ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಈ ಥರ ಮುಂದೆ ತರಬೇಕು. ಇನ್ನೊಂದು ಥರ ಕೂಡ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಇಟ್ಕೊಂಡ್ಮೇಲೆ ಹೂ ಕಟ್ತೀವಲ್ಲ, ಈ ಥರ ಕೂಡ ಲಾಕನ್ನು ಮಾಡ್ಕೋಬೋದು. ಇವಾಗ ಒಂದು 3 ರಿಂದ 4 ಸಲ ಈ ಥರ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲ್ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ. ಇವಾಗ ಈ 2 ಕುಚ್ಚು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ನಾನಿಲ್ಲಿ 2 ಗೋಲ್ಡ್ ಕಲರು, 2 ಪಿಕಾಕ್ ಗ್ರೀನ್ ಕಲರ್, ಈ ಥರ ಕಾಂಬಿನೇಷನಲ್ಲಿ ಸೀರೆ ಪೂರ್ತಿ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಸೀರೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ನೀವು ಬೇಕಿದ್ರೆ ಸಿಂಗಲ್ ಕಲರ್ ಕೂಡ ಮಾಡ್ಕೋಬೋದು. ಒಂದು ಗ್ರೀನು ಒಂದು ಬ್ಲೂ ಹಾಕ್ಕೋಬೋದು, ಇಲ್ಲ ಅಂದರೆ 4 ಹಾಕ್ಕೋಬೋದು. ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ನೋಡ್ಕೊಂಡು ಮಾಡಿ. ಇದು ಅಂತೂ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿತ್ತು. ಫೈನಲ್ ಲುಕ್ ತೋರಿಸ್ತೀನಿ ನಿಮಗೆ, ತುಂಬಾ ಗ್ರ್ಯಾಂಡಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಸೀರೆ ಪೂರ್ತಿ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು. ಒಂದೇ ಸಮವಾಗಿ ಕುಚ್ಚುಗಳನ್ನು ಕಟ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಟೆನ್ಸ್ ಕೂಡ ಸೇಮ್ ಇರಲಿ, ಒಂದು ಕುಚ್ಚಾದ್ಮೇಲೆ ಒಂದು. ಅವಾಗ ಈ ಥರ ನೀಟ್ ಲುಕ್ ಬರುತ್ತೆ. ತುಂಬ ಸಿಂಪಲ್ ಆಗಿದೆ, ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.
ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಕ್ರೋಶಾ ಬರಲ್ಲ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿತ್ತು. ನೀವು ನಿಮ್ಮ ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.